ಸರ್ ಇವರು ಬಂದಾದ್ಮೇಲೆ ಸಾವಯವ ಕೃಷಿಗೆ ಮಾಡು ಅಂದ್ಮೇಲೆ ಆಯಾ ಮೆಥಡ್ ಅಲ್ಲಿ ಮಾಡಿದೆ. ಇವತ್ತು ನನಗೆ ಒಂದು ಎಕರೆಗೆ 100 ಕ್ವಿಂಟಾಲ್ ಹಸಿಕಾಯಿ ಕೊಯ್ಯೋ ಒಂದು ಸಂದರ್ಭ ಬಂದಿದೆ. ನೋಡಿ, ಈ ನಾನೆಲ್ಲ ತೋರಿಸ್ತೀನಿ ನಿಮಗೆ, ಗೊನೆಗಳು ತೋರಿಸ್ತಾ ಇದ್ದೀನಲ್ಲ ನೋಡಿ, ಗೊನೆಗಳು ಹೇಗಿದೆ. ಎಷ್ಟು ಕೊಯ್ಲಾಗಿದೆ ಮಲ್ಲೇಶಣ್ಣ ಇದು? 2 ಕೊಯ್ಲಾಗಿದೆ ಸರ್. 2 ಕೊಯ್ಲು ಹೋಗಿದೆ ಅಲ್ಲ? ಹೌದು. 2 ಕೊಯ್ಲಿಗೆ ಎಷ್ಟು ಗೊನೆ, ಎಷ್ಟು ಕ್ವಿಂಟಲ್ ಹೋದಂಗಾಗಿದೆ? ಈ 2 ಕೊಯ್ಲಿಂದ ಒಂದು 25ರಿಂದ 28 ಕ್ವಿಂಟಾಲ್ ಹಸಿಕಾಯಿ ಕೊಯ್ದಿದೆ. ಸ್ವಲ್ಪ ಹಿಂಬೆಳಸಾಗಿರೋದ್ರಿಂದ. ರೈತ ಬಂದ್ರೆ ಸಹಜವಾಗಿ ನಿಮ್ಗೆ ಝೂಮ್ ಮಾಡ್ತಾ ಇದ್ದೀನಿ ನಾನು, ಕರೆಕ್ಟಾಗಿ ಕಾಣುತ್ತಾ ಇಲ್ಲ ಗೊತ್ತಿಲ್ಲ. ಈ ಗೊನೆಗಳು ನೋಡಿ, ಒಂದೊಂದು 10 ಕೆಜಿ ಗೊನೆಗಳಿದೆ. ಇನ್ನು 2-3 ಗೊನೆ ಕಾಣ್ತಾ ಇದೆ. ಕೆಲವು ಮರದಲ್ಲಿ 3-4 ಗೊನೆ ಇದೆ, ಕೆಲವು ಮರದಲ್ಲಿ 2 ಗೊನೆಗಳಿದೆ. ಬರೀ 10 ಕೆಜಿ ಆದ್ರೂ ಇನ್ನೂ ಮರದಲ್ಲಿ 20 ಕೆಜಿ ಹಸಿ ಅಡಿಕೆ ಇದೆ. ಇವೆಲ್ಲ ಕೊಯ್ದ್ರೆ ಅವ್ರಿಗೆ ಎಷ್ಟು ಅಡಿಕೆ ಆಗ್ಬೋದು ನೀವೇ ಲೆಕ್ಕಾಚಾರ ಮಾಡಿ. ಅವ್ರು ಹೇಳ್ತಾ ಇದ್ದಾರೆ 100 ಕ್ವಿಂಟಲ್ ಹಸಿ ಅಡಿಕೆ ನನ್ನ ಎಕರೆಗೆ ಬರಂಗಾಗಿದೆ ಅಂತ. ಈಗ ಸಹಜವಾಗಿ ಈ ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿ 100 ಕ್ವಿಂಟಲ್ ಹಸಿ ಅಡಿಕೆ ಅಂದ್ರೆ ಎಲ್ಲರದು ಬಾಯಲ್ಲಿ ಅಚ್ಚರಿ ಆಗ್ತಾ ಇದೆ. ಯಾಕಂದ್ರೆ ಎಲ್ಲ ರೈತರುಗಳಿಗೂ 40-50 ಕ್ವಿಂಟಲ್ ಬೆಳೆದ್ಬಿಟ್ರೆ ಬಹಳ ದೊಡ್ಡ ರೈತರಾಗ್ತಾ ಇದ್ದಾರೆ. ಇಲ್ಲಿ 100 ಕ್ವಿಂಟಲ್ ಬೆಳೆಯೋರು ಇಲ್ದಂಗೆ ಆಗಿದೆ. ಎಲ್ಲ ಮಲ್ನಾಡ್ ಜಾಗ ಬೆಳೀತಾರೆ, ನಮ್ಮ ಭಾಗದಲ್ಲಿ ಬೆಳೆಯೋಲ್ಲ ಅಂತಾರೆ. 2 ಕೊಯ್ಲು ಆಗಿದೆ. ನಮ್ಮ ಮಲ್ಲೇಶ್ವರ ನೋಡಿ ಎಷ್ಟಿದೆ, ಕಡಿಮೆ ಆಗಿ ಮತ್ತೆ ರಿಕವರಿ ಆಗಿದ್ದಾರೆ. ಹಿಂದೆ ಬೆಳೆದಿದ್ದಾರೆ, ಅವ್ರ ತಂದೆಯ ಕಾಲದಲ್ಲಿ ಬೆಳೆದಿದ್ದಾರೆ, ಅವ್ರ ಕಾಲದಲ್ಲಿ ಬೆಳೆದಿದ್ದಾರೆ. ಮಧ್ಯದಲ್ಲಾದ ಕೆಲವು ತಪ್ಪುಗಳಿಂದ ಆಗಿಲ್ಲ. ಆಯ್ ನೀರಿರೋ ಪ್ರದೇಶದಲ್ಲಿ ನಾವು ಯಾವುದೇ ರೈತರನ್ನ ಕೇಳಿದಾಗ ಅವ್ರ ಮನಸ್ಥಿತಿ ಹೇಗಿತ್ತಂದ್ರೆ, ಏನ್ ಬಿಡೋಣ ಇಲ್ಲಿ ಏನ್ ಮಾಡಿದ್ರೆ ನಾವು 35-40 ಕ್ವಿಂಟಲ್ ಮೇಲೆ ಬರೋದಿಲ್ಲ ಯಾವಾಗ. ಹೌದು, ಇದೇ ಡೈಲಾಗ್ ಅನ್ನ ಮಲೇಶಿ ನೀವು ಕೇಳಿದ್ರಿ, ಬರಲಣ ಏನ್ ಮಾಡಿದ್ರು ಅಂತಿದ್ರಿ. ಆದ್ರೆ ಎಲ್ಲ ರೈತರುಗಳಿಗೆ ನಾವ್ ಏನೇನ್ ಹೇಳೋದಂದ್ರೆ, ಮಾಡ್ತಕ್ಕಂತ ಈಗ ದುಡ್ಡು ಹಾಕ್ತಿರಿ, ಬೇಕಾದಷ್ಟು ದುಡ್ಡು ಸುರಿತೀರಿ, ಅದನ್ನೇ ಕ್ರಮಬದ್ಧವಾಗಿ ಸುರಿದ್ರೆ ನೀವು ಈ ಇಳುವರಿನ ನೀವು ನೋಡಬಹುದು. ಇವತ್ತು ಮಲ್ಲೇಶಿ ನೋಡ್ತಾ ಇದ್ದಾರೆ, ಖಂಡಿತ ನೋಡ್ಬೋದು ಸರ್. ನೋಡಿ, ಇದೇ 3 ವರ್ಷದ ಕೆಳಗೆ ನಾನು ಹೇಳ್ತಾ ಇದ್ನಲ್ಲ, ಇವ್ರು ಭೇಟಿ ಸಿಗ್ಲಿದ್ರೆ ತಿರ್ಗಾ ಬೆಳಿಗ್ಗೆ ನಾನು ಕಂದ್ಲಿ ಇಟ್ಟು ಕೊಡ್ಲಿ ಇಟ್ಟು ಅಡಿಕೆ ಮರ ಕೊಯ್ಯೋ ಮಿಷಿನ್ ಅಲ್ಲೇ ಕೊಯ್ತಾ ಇದ್ದೆ. ಖಂಡಿತವಾಗ್ಲೂ ಕೊಯ್ತಾ ಇದ್ದೆ. ಯಾಕೆಂದ್ರೆ 10 ಚೀಲ 1100 ಕೊಯ್ದಾಗ ಬೇಜಾರಾಗುತ್ತೆ. ಬೆಳೆಸಿ ಈ ಮಟ್ಟಕ್ಕೆ ಬಂದ ಗಿಡನೇ ಹಾಳಾಗೋಗಿತ್ತು. ಹೌದು ಹೌದು, ಬಹಳ ಬೇಜಾರಾದ ಸಂಗತಿನೇ. 10 ಚೀಲ ನೀವು 100 ಕ್ವಿಂಟಲ್ ಬೆಳೆದವರು, 15 ಕ್ವಿಂಟಲ್ ಎಕರೆಗೆ ಒಣಾಡಿಕೆ ತೆಗೆದವ್ರು ನೀವು 10-12 ಎಕರೆ ಜಮೀನಿದ್ದು ಬಂದಿಲ್ಲ ಅಂದಾಗ ಬೇಜಾರು ಆಗೇ ಆಗುತ್ತೆ. ಈಗ ಇದು ಅಷ್ಟೇ, ಇವ್ರಿಗೆ ಗೊತ್ತಿಲ್ಲ. ನಮ್ಮ ಹತ್ರ ನಮ್ಮ ಗೈಡಿಗೆ ಬಂದ್ರು, ನಾವು ಗೈಡ್ ಮಾಡಿದ್ವಿ, ಇವ್ರು ಈ ತರ ಬೆಳೆದ್ರು, ಬರ್ತಾ ಇದೆ. ಎಕರೆಗೆ 100 ಕ್ವಿಂಟಲ್ಗೆ ರೀಚ್ ಆದ್ವಿ ನಾವು. ಎಲ್ಲಿ? ಹಡನಹಳ್ಳಿ ಭಾಗದಲ್ಲಿ, ಶಿವಮೊಗ್ಗದ ಗ್ರಾಮಾಂತರ ಭಾಗಗಳಲ್ಲಿ. ಆಯ್ತಾ, ಮುಂದಿನ ದಿನಗಳಲ್ಲಿ ಇದನ್ನ ನಾವು 110, 120, 130 ಕ್ವಿಂಟಲ್ಗೆ ಹೋಗ್ಬೋದು. ಪಾಸಿಬಿಲಿಟೀಸ್ ಇದೆ. ಎಲ್ಲ ರೈತರು ಅಷ್ಟೇ. ನಮ್ಮ ಮಲ್ಲೇಶ್ವರ ತರ ನೀವು ಬೇರೆ ಕಡೆ ನಿಮ್ಮಲ್ಲಿರೋ ಸಾವಯವ ಕೃಷಿ ತಜ್ಞರ ಜೊತೆ ಕೂತ್ಕೊಳ್ಳಿ, ಮಾತಾಡಿ, ಏನ್ ಹೇಳ್ತಾರೋ ಅದನ್ನ ತಗೊಳ್ಳಿ, ಅವ್ರ ಪ್ರಕಾರ ನೀವು ಫಾಲೋ ಮಾಡಿ. ಗೊತ್ತಾಗಿಲ್ವಾ, ನಮಗಾರು ಕಾಲ್ ಮಾಡಿ. ನನ್ನ ನಂಬರ್ ಇರುತ್ತೆ, ರಮೇಶ್ ಅವ್ರ ನಂಬರ್ ಇರುತ್ತೆ, ನಂಬರಿಗೆ ಕಾಲ್ ಮಾಡಿ.